ಎಲ್ಲಿತ್ತಲ್ಲ ಯಾರ ಹೊಲದಿಂದ ತಗೊಂಬಂದೆ? ಎಲ್ಲಿಂದ ತಗೊಂಬಂದೆ? ಸೂಳಕೆರೆಯಿಂದ ತಗೊಂಬಂದೆ. ದುಡ್ಡು ಕೊಟ್ಟ ತಗೊಂಬಂದೆ. ಏನ್ ಸಿಕ್ಕಿದ್ದ? ಉಂಡೆನ ಬಾಲ್ ಹೌದು, ಟೆನ್ನಿಸ್ ಬಾಲ್, ಕ್ರಿಕೆಟ್ ಬಾಲ್ ಮಾಡ್ರಿ. ಯಾವ ತರ ಮಾಡ್ತೀರ ನೋಡೋಣ, ಚೆನ್ನಾಗಿರ್ತತಿ ಅಮೂಲ್ಯ ಮಾಡಿರೋ ಮಧ್ಯೆ ಅಂತ ಹೇಳಿದ್ದು. ನಗ್ತಿದ್ಯಾ? ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಗೈಸ್. ಇವತ್ತಿನ ಸ್ಪೆಷಲ್ ಏನಂದ್ರೆ ಮಾವಿನ ಹಣ್ಣು ತಗೊಂಬಂದಾನೆ ನಮ್ಮ ಅಕ್ಕನ ಮಗ. ಅದನ್ನ ಕೊಯ್ದು ಪೀಸ್ ಮಾಡಿ ಅಮ್ಮ ಎಲ್ರಿಗೂ ಸಮವಾಗಿ ಕೊಡ್ತದಂತೆ. ಬನ್ನಿ ಯಾವ ತರ ಕೊಡತ್ತೆ ಅಂತ ನೋಡೋಣ. ಇವನ ನೋಡ್ರಿ ಮಾವಿನ ಹಣ್ಣು ತಗೊಂಬಂದಿದ್ದ. ಮೂತಿ ನೋಡ ಮೂತಿ, ಅಯ್ಯಪ್ಪ. ಅವಳ ಅಮ್ಮ, ಇದು ನಮ್ಮ ಅಕ್ಕ ಅಲ್ಲೇನಾ ತುಕಾರಾಮ್. ಏಯ್ ನೀನ್ ಕೊಯ್ಬೇಡ, ಕೊಡು ಅಮ್ಮನ ಕೈ ಕೊಡು. ಅಮೂಲ್ಯ ಚೆನ್ನಾಗೈತೆ ಇಲ್ಲ? ಎಲ್ಲಿ ನೋಡು ಚೆನ್ನಾಗಿ. ವಾಟೆ ಅಲ್ಲ ಅದು. ವಾಟೆ ಲೇ, ಶರ್ಟ್ ಕ್ಲೀನ್ ಹಾಕೊಳ್ಳಲಿ. ಮತ್ ಬಿಡ್ತೀನಿ ನನಗೆ ಮುಖಕ್ಕೆ. ಗಾಯ್ಸ್, ನಾನು ಕೆಳಗಡೆ ಕುಂತಿದ್ದೀನಿ. ಅಮ್ಮಮ್ಮ ಕ್ಲೀನ್. ಅಮ್ಮನ ಕೈ ಕೊಡು ಅಮೂಲ್ಯ. ಅಮ್ಮ ಹೆಸರು ಕೊಡು. ಗುಂಪು ಕಟ್ಕೊಂಡ್ಬಿಟ್ಟವ್ರೆ ಅವತ್ತು. 1 2 3 4 5 ಜನ. ನಾನು ಅಮೂಲ್ಯ ಸೇರಿ 7 ಜನ, ಅಮ್ಮ ಸೇರಿ 8 ಜನ. ಎಲ್ಲಿತ್ತಲ್ಲ ಯಾರ ಹೊಲದಿಂದ ತಗೊಂಬಂದೆ? ಎಲ್ಲಿಂದ ತಗೊಂಬಂದೆ? ಸೂಳಕೆರೆಯಿಂದ ತಗೊಂಬಂದೆ. ದುಡ್ಡು ಕೊಟ್ಟ ತಗೊಂಬಂದೆ. ಏನ್ ಸಿಕ್ಕಿದ್ದ? ಎಷ್ಟ್ ಜನ ಆಗಿದ್ರಿ? 3 ಜನ ಆಗಿದ್ರ? ಸ್ವಲ್ಪ ಕೋಲ್ಡ್ ಮೇಲೆ ಕುತ್ಕೊಬೇಡ, ತಳಗಡೆ ಕುತ್ಕ, ಈ ಕಡೆ ಕುತ್ಕ. ನಿಧಾನಕ್ಕೆ ತಿನ್ ಮಮ್ಮ, ನಿಧಾನಕ್ಕೆ ತಿನ್. ನನಗೊಂದ್ ಸ್ವಲ್ಪ ಕೊಡು. ಬಿಡು. ಎಲ್ರ ಲೈನಾಗ ಕೂತ್ಕೊಳ್ರಿ. ಅವಳ ಮುಖನು ತೋರ್ಸು ಸ್ವಲ್ಪ ರಚ್ಚದು. ಪಾಪ ಒಂದ್ ಸರಿನೂ ವಿಡಿಯೋಗೆ ಬಂದಿಲ್ಲ ಅವಳು. ಅಲ್ಲ ರಚ್ಚು ಒಂದ್ ಸರಿನೂ ವಿಡಿಯೋ ಮಾಡಿಲ್ಲ ಅವಳದು ಪಾಪ. ಅಯ್ಯಯ್ಯೋ, ಏನದ ಹಂಗೈತಿ ಚಪಾಟಿ. ಗಾಯಸ್, ತುಂಬಾ ಇದಾಗ್ಬಿಟ್ಟದು. ಹಣ್ಣು ಮಿತಿ ಮೀರಿ ಹಣ್ಣಾಗ್ಬಿಟ್ಟತಿ. ಇದೆ ಜೊತೆ ಬಾ ಅಂತೀನ. ಟೇಸ್ಟ್ ಚೆನ್ನಾಗೈತೆ, ಸೂಪರ್ ಟೇಸ್ಟ್. ಸಿಪ್ಪೆ ಸಮೇತ ತಿನ್ಬೇಕು, ಹೆಲ್ತಿ ಒಳ್ಳೇದು. ಪ್ರೋಟೀನ್ ಬರೀ ಹಣ್ಣಲ್ಲಿ ಮಾತ್ರ ಇರಲ್ಲ, ಸಿಪ್ಪೆಗೂ ಇರುತ್ತೆ. ಸಿಪ್ಪೆ ಸಮೇತನೇ ತಿನ್ಬೇಕು ಮಾವಿನ ಹಣ್ಣು. ಮಾವಿನ ಹಣ್ಣು ಆಗಿರ್ಲಿ, ಸೇಬಣ್ಣು ಆಗಿರ್ಲಿ. ಮತ್ ಕಿತ್ಲೆ ಹಣ್ಣಲ್ಲ, ಕಿತ್ಲೆ ಹಣ್ಣು ಸಿಪ್ಪೆ ಸುಲ್ದೆ ತಿನ್ಬೇಕು. ಬಾಳೆಹಣ್ಣು, ಕಿತ್ಲೆ ಹಣ್ಣು, ಮಾವಿನ ಹಣ್ಣು ಸಿಪ್ಪೆ ಸಮೇತನೇ ತಿನ್ಬೇಕು. ಓ, ಅಲ್ಲಾಗಿ ಲೆವೆಲ್ಗೆ ಬಂದ. ಅವಂದೇ ಲಾಟ್ರಿ ಅಲ್ಲ? ಚೆನ್ನಾಗಿರಲ್ಲ ಗಾಯ್ಸ್. ಮರದ ಮೇಲೆ ಹಣ್ಣಾಗಿರೋಂತ ಮಾವಿನ ಹಣ್ಣು ತಗೊಂಬಂದಾನೆ ನಮ್ಮ ಅಕ್ಕನ ಮಗ. ಅವನ ಹೆಸರು ಗಜೇಂದ್ರ ಅಂತ ಹೇಳಿ, ಗಜ. ನಮ್ ಜ್ಯೋತಿ, ತುಕಾರಾಮ, ರಚ್ಚು, ಎಷ್ಟು ಹೆಸರು ಇಟ್ಟಿದ್ಯಾ ಅವನಿಗೆ? ತ್ರಿಶೂಲ್ ಅಂತೆ, ತುಕಾರಾಮ್ ಅಂತೆ, ಪ್ರೀತಮ್ ಅಂತೆ. ತ್ರಿಶೂಲ ಅವ್ರ ಅಣ್ಣ ತ್ರಿಶೂಲು. ಹೇಮಾವತಿ ಅಣ್ಣ, ಹೇಮಾವತಿ ಒಬ್ಬಾಕಿ, ಇಂಪನ ಒಬ್ಬಾಕಿ. ಮತ್ತೆ ನಿನ್ನ ಹೆಸರು? ನಿನ್ನ ಹೆಸರು ಇಂಪನ ಅಲ್ಲ ಮತ್ತೇನು? ಚೆನ್ನವ. ಕಟಿಂಗ್ ಮಾಡ್ಸ್ಕೊಂಬ. ತಿನ್ನೋದನ್ನ ಸಿಪ್ಪೆನ. ತಿನ್ನ. ಅಯ್ಯೋ ತಿನ್ನ, ಒಳ್ಳೇದದು. ಅಪ್ಪ ಮಗರಡೋದು. ಅಯ್ಯೋ ಪಾಪ, ನನ್ ಮಗನಿಗೆ ಕಮ್ಮಿ ಬಿತ್ತು. ಕೇಳಿದ್ರೆ ನಂದು ಕೊಡ್ತಿದ್ನ. 2 ಪಡ ತಿಂದ ನಾವು.
ಎರಡು ತಿಂದನ ಎರಡು ಪಾಪ. ತಿನ್ಲಿ ಬಿಡು, ಬೆಳೆಯುವಂತ ಹುಡುಗ. ಅದೇನದು ಕೈಯಾಗೆ ಏನದು? ಅದು ಇದು ರಾಡ್ಗೊಂಡೆ. ವೀರು, ಓ ವೀರು, ಏನದು? ಎಲ್ಲಿ ಏನದು? ಉಂಡಿ ಉಂಡಿ ಉಂಡೆ ಮೈದಾ ಮಾಲ್ದಿ ಇದು ಇದು ಸುಸರ್ದ ಕೊಡ್ತಾರಲ್ಲ ಅದು. ಮಾದಿ ಉಂಡಿ. ಓ ತತ್ತ ತತ್ತ ಅಂದ್ರೆ ಅಲ್ಲಿ ತಗೊಂಬಂತಾರ. ಈ ಕಡೆ ಬಾ, ಈ ಕಡೆ ಬಾ. ಎಲ್ಲಿ ತಗೊಂಬಂದು ಏನ್ ತಿಂತಿ ಅದನ್ನ? ಶಿಶುವಾರದ ಕೊಟ್ಟಿರೋಂತ ಮಾಲ್ದಿ ಪ್ಯಾಕೆಟ್ ಅದು ಮುಂಡೆ ಮಾಡ್ಕೊಟ್ಟೈತ್ ನಮ್ಮಮ್ಮ. ಜಾಸ್ತಿ ತಿನ್ಬೇಡಲ್ಲ ಅದನ್ನ. ಫುಡ್ ಓ ಜಾಸ್ತಿ ತಿನ್ಬಾರ್ದು ಅದನ್ನ, ಕೊಡಿಲಿ. ಪಾಪ ಹುಡುಗ ತುಂಬಾ ಪ್ರೀತಿಯಿಂದ ಬಂದ್ ತಪ್ಕಂತದಾನೆ. 10 ರೂಪಾಯಿ ಕೊಡ್ಬೇಕ, 5 ರೂಪಾಯಿ ಕೊಡ್ಬೇಕ? ಆ ದುಡ್ಡು ಬೇಕಾ? ದುಡ್ಡಿ ಬಂದ್ಯಾ? ನನ್ನ ಹತ್ರ ಇಲ್ಲ. ಹೌದಾ ಗೈಸ್, ಹೊರಗಡೆ ತುಂಬಾ ಬಿಸಿಲು ಬಿದ್ದಿದೆ. ಇವತ್ತು ಮೋಸ್ಟ್ಲಿ ಮಳೆ ಬರ್ಬೋದು ಅಂತ ಅನ್ಸತ್ತೆ. ಬಿಸಿಲು ಕಾದು 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 ಸಾಯಂಕಾಲ ಮಳೆ ಬರ್ಬೋದು. ನಿನ್ನೆ ತುಂಬಾ ಕೂಲ್ ಇತ್ತು ವಾತಾವರಣ, ಬಟ್ ಮಳೆ ಬರ್ಲಿಲ್ಲ. ಇವತ್ತು ಬಿಸಿಲು ತುಂಬಾ ಇದೆ, ಮಳೆ ಬರ್ಬೋದು ಅಂತ ಅನ್ನಿಸ್ತೈತೆ, ಗೊತ್ತಿಲ್ಲ. ನಿನ್ನೆ ಮಳೆ ಬರ್ತೈತೆ ಅಂತ ತಿಳ್ಕೊಂಡು ಬಿಸಿ ಬಿಸಿ ಮೆಣಸಿನ ಇದು ವಡೆ ಮಾಡ್ಕೊಂಡ್ ತಿಂದ್ವಿ. ಇವತ್ತು ಬಿಸಿಲು ಐತಲ್ಲ, ಅದಕ್ಕೆ ಏನಿಲ್ಲ, ಸುಮ್ನೆ ಮನೆ ಕುಂತಿದ್ವಿ. ಕೆಲ್ಸಕ್ಕೂ ಹೋಗಿಲ್ಲ ಇವತ್ತು, ಊಟಕ್ಕೂ ಹೋಗಿಲ್ಲ. ಅಮ್ಮ ಒಂದ್ ಕತೆ ಹೇಳಮ್ಮ, ಯಾವ್ದಾರ ಒಂದು. ಅಲ್ಲ ಕತೆ ಹೇಳು ಅಂದ್ರೆ ಅವನ್ ಹೇಳ್ತದ ನೋಡ್ರಿ ಕತೆನ. ಅವನ್ ಹೇಳ್ತದನ್ ಕತೆನ, ವೀರು. ಕಾಮಿಡಿ ಚೆನ್ನಾಗಿದೆ, ಕಮೆಂಟ್ ಮಾಡ್ರಿ. ಏನಾದ್ರು ಹೇಳಿದ್ರೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ. ನಮ್ಮ ಅಮ್ಮನಿಗೆ ಕತೆ ಹೇಳೋ ಅಂದ್ರೆ ಅವ್ರ ಇಬ್ಳಾರ್ ಮೊಮ್ಮಕ್ಳು ಆಟ ಆಡೋದ್ ನೋಡ್ಕೊಂತ ನಗ್ತಾ ಕುತ್ಕೊಂಡಿದೆ. ಅಮ್ಮ ಏನಾರ ಒಂದ್ ಕತೆ ಹೇಳ, ಹಳೆ ಕಾಲದ್ದು. ಕತೆ ಬರಲ್ಲ? ಮತ್ ಎಷ್ಟು ವಯಸ್ಸು ನಿನಗೀಗ? ನಿನಗ್ ವಯಸ್ಸು ಎಷ್ಟೀಗ? 50? ಇರ್ಲಿ ಬಿಡು ಹೊಡಿಬೇಡ ಬಿಡು ಪಾಪ. ಕೊಡ್ತಾರೆ. ಕರೆಂಟ್ ಬಂತು, ದೊಡ್ಡ ಸಾಧನೆ ಮಾಡ್ತಾಳೆ. ಕರೆಂಟ್ ಬಂದ್ರ ಟಿವಿ ನೋಡ್ಕೊಂತ. ಕೋಳಿ ಪಿಳ್ಳಿ ಮಾವಿನ ಹಣ್ಣು ತಿಂದ್ವಿ. ನಮ್ಮ ಹುಡುಗ ಮಾವಿನ ಹಣ್ಣು ತಗೊಂಬಂದಿದ್ದು ನಮ್ಮ ಅಮ್ಮ ಪೀಸ್ ಮಾಡಿ ಎಲ್ರಿಗೂ ಕ್ಲೀನ್ ಆಗಿ ಹಂಚಿಸ್ತು. ಹುಡುಗರಲ್ಲಿ ಹೊರಗಡೆ ಆಟ ಆಡಕಂತ ಹೋದ್ರು, ಅಮ್ಮನ ಹೋದ್ ಹೊರಗಡೆ. ಬಟ್ಟೆ ತೊಳಿತಾ ಇರ್ಬೋದು. ಇಲ್ಲ ಬಂತು. ಗ್ಯಾಸ್ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ಇವಾಗ ಫ್ರೆಶ್ ಅಪ್ ಅದೇ. ನಮ್ಮ ತಂಗಿ ಮಕ್ಕಳು ಮಮ್ಮ ಚಿಕನ್ ತಗೊಂಬ ಸಾಂಬಾರಿಗೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಚಿಕನ್ ತಗೊಂಬರ್ಕ್ ಹೋಗ್ತಾ ಇದ್ದೀನಿ. ಇವತ್ತು ಮನೇಲಿ ಚಿಕನ್ ಸಾಂಬಾರ್ ಮಾಡ್ತಾ ಇದೀವಿ. ಜೊತೆಗೆ ಜೋಳದ ರೊಟ್ಟಿ, ಅದೇ ಮಾಮೂಲಿ ರೊಟೇಷನ್. ಅಲ್ಲಿ ಚಿಕನ್ ಅಂಗಡಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ಚಿಕನ್ ಅಂಗಡಿ ಕ್ಲೋಸ್ ಮಾಡಿದ್ರು. ಫೋನ್ ಮಾಡಿದ್ದೆ ಅಣ್ಣನಿಗೆ, ಇವಾಗ ಬಂತು. ಓಪನ್ ಮಾಡಿದ್ರು ಅವ್ರೆ, ಹರೀಶ್ ಅಣ್ಣ ಅಂತ ಹೇಳಿ. ಈಗ ಓಪನ್ ಮಾಡಿದ್ರು ನಮಗೋಸ್ಕರ. ಅರ್ಧ ಹಾಕಣ, ಹಾಕಿ ಸಿಂಪಲ್ ಆಗಿ ರೆಡಿ ಮಾಡಿ ಇಟ್ಟದಾಗಲೇ. ಕಟ್ ಮಾಡಿ ಇಟ್ಟಿದ್ದೆ ನಾನು. ಬರೋ ಲೇಟ್ ಆಯ್ತಾ, ಮತ್ತೆ ಕ್ರಿಕೆಟ್ ಆಡಕ್ ಹೋಗಿದ್ದೆ. ಲಿವರ್ ಗುಂಡಿಗೆ ಹಾಕ್. ಅದೇ ನಮ್ ಫೇವ್ರೇಟ್ ಅಲ್ಲ ಲಿವರ್ ಗುಂಡಿಗೆ. ಗಾಯಕ ನಾವಾಗಲೇ ಫೋನ್ ಮಾಡಿದ್ದೆ ಹರೀಶ್ ಅಣ್ಣನಿಗೆ, ಅದಕ್ಕೆ ಚಿಕನ್ ರೆಡಿ ಮಾಡ್ಕೊಂಡು ಇಟ್ಟತಂತೆ. ಕ್ರಿಕೆಟ್ ಆಡಕ್ ಹೋಗಿದ್ರಂತೆ, ಫೋನ್ ಮಾಡಿದೆ. ಇವಾಗ ಬಂದ್ರು, ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ನಮ್ ತಂಗಿ ಸಾಂಬಾರ್ ಮಾಡೋದಕ್ಕೋಸ್ಕರ ಒಣ ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಟೊಮೊಟೊ ಹಣ್ಣು ಅವೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಂತ ಇದಾರೆ. ಇವತ್ತು ನಮ್ಮಮ್ಮ ಕೂಡ ರಾಗಿ ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ರು. ರಾಗಿ ಮುದ್ದೆ ಜೊತೆಗೆ ಚಿಕನ್ ಸಾಂಬಾರ್ ಸ್ಪೆಷಲ್ ಈಗ ಮಾಡ್ತಿರೋದು. ಅಮ್ಮ ರಾಗಿ ಮುದ್ದೆ ಮಾಡ್ತೀಯಾ?
ಒಣ ಮೆಣಸಿನಕಾಯಿ, ಈರುಳ್ಳಿ, ಆಮೇಲೆ ಟೊಮೊಟೊ ಹಣ್ಣು. ಬೀದ್ರಾಗ ಎಣ್ಣೆ ಕರೆದ್ರೆ ಅದಕ್ಕೆ ಇಟ್ಟಿರೋದು. ಎಣ್ಣೆಲ್ ಕರಿತಾರ. ಅಲ್ಲಿ ಮೆಣಸಿನಕಾಯಿ ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಅವೆಲ್ಲ ಎಣ್ಣೆಲಿ ಡ್ರೈ ಮಾಡಿ ಆಮೇಲೆ ಗೈಸ್ ಎಣ್ಣೆಲಿ ಡ್ರೈ ಮಾಡಿ ಆಮೇಲೆ ಇದೆಲ್ಲ ಮಿಕ್ಸಿಲ್ ರುಬ್ತಾರಲ್ಲ. ಹಾಲ್ ಟೀಗ ಓಕೆ ಮೇಡಮ್. ಟೀಗೆ ಹಾಲು ತಗೊಂಡ್ಬರೋದಕ್ಕೆ ನಮ್ಮ ತುಕಾರಾಮ್ ಹೋಗ್ತಾ ಇದ್ದಾನೆ. ಗೈಸ್ ಆಲ್ರೆಡಿ ಎಣ್ಣೆಯಲ್ಲಿ ಒಣಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಅವೆಲ್ಲ ಕರ್ದಿದ್ದಾರೆ. ಇದನ್ನು ಇವಾಗ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಮಸಾಲೆ ಮಾಡಿ ನೆಕ್ಸ್ಟ್ ಸಾಂಬಾರ್ ಮಾಡ್ತಾರಂತೆ. ಮುದ್ದೆ ಮಾಡಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ತಂಗಿ. ರಾಗಿ ಮುದ್ದೆ ಆಮೇಲೆ ಕೋಳಿ ಸಾರು ಸ್ಪೆಷಲ್. ಗಾಯ್ಸ್ ಮಸಾಲೆನ ರುಬ್ಬಿಟ್ಟಿದ್ದಾರೆ. ನಮ್ಮ ತಂಗಿ ಚಿಕನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಅವೆಲ್ಲ ರೆಡಿ ಆದ್ಮೇಲೆ ಸಾಂಬಾರಿಗೆ ಇಡ್ತಾರೆ. ಆಮೇಲೆ ನಮ್ಮ ಅಮ್ಮ ಬಂದು ರಾಗಿ ಮುದ್ದೆ ಮಾಡ್ತಾರಂತೆ. ನೋಡ್ಬೇಕು ಯಾವ ತರ ರಾಗಿ ಮುದ್ದೆ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ನೋಡಿ, ಇದು ಚಿಕನ್ ಕ್ಲೀನ್ ಮಾಡಿದ್ದಾರೆ ಆಲ್ರೆಡಿ. ಜೊತೆಕ ಇದು ರುಬ್ಬಿ ಇಟ್ಟಿರೋಂತಹ ಮಸಾಲೆ, ಕೆಂಪು ಮಸಾಲೆ. ಏನಕ್ಕ? ನಮ್ಮ ಅಕ್ಕ ಅದು. ನೀನ್ ಅಕ್ಕನ ಮಗಳು, ನೀನ್ ಅಕ್ಕನ ಮಗಳು. ಅವನು ಮಂಗಣ್ಣ ತಿಳ್ಕೋತಿ. ಗ್ಯಾಸ್ ಇದು ಕ್ಲೀನಾಗಿ ಸಾಂಬಾರು ಆಗೋದಕ್ಕೆ ಒಂದು 10ರಿಂದ 15 ನಿಮಿಷ ಬೇಕು. ಇವಾಗ ಸ್ವಲ್ಪ ನೀರು ಅದರಲ್ಲಿ. ಮೊನ್ನೆ ಒಂಥರ ಚಿಕನ್ ಸಾಂಬಾರು ಮಾಡಿದ್ರು ನಮ್ಮ ತಂಗಿ. ಬರೀ ಹಸಿಮೆಣಸಿನ್ಕಾಯಿ ಹಾಕಿ ಟೊಮೊಟೊ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಅವೆಲ್ಲ ಕಟ್ ಮಾಡಿ, ತರಕಾರಿ ಟೈಪ್ ಇತ್ತು ಅದೆಲ್ಲ ಕಟ್ ಮಾಡಿ ನೀರು ಹಾಕಿ ಅದೊಂಥರ ಮಾಡಿದ್ರು. ಇದು ಬೇರೆ ಥರ ಕೆಂಪು ಸಾಂಬಾರು. ಇದು ಒಣ ಮೆಣಸಿನ್ಕಾಯಿದು. ಇವಾಗ ನೀರು ಹಾಕ್ತಾರಂತೆ. ಇದನ್ನು ಚಿಕನ್ ಮಸಾಲ, ಅರಿಶಿನ ಪುಡಿ ಆವಾಗಲೇ ಹಾಕಿಲ್ಲ ಮಸಾಲೆದಾಗೆ. ಅರಿಶಿನ ಪುಡಿ ಎಕ್ಸ್ಟ್ರಾ ಹಾಕ್ತಾ ಇದ್ದಾರೆ. ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾರಲ್ಲ. ಇದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಒಂಥರ ಗೋಬಿ ಥರ ಕಾಣ್ತಾ ಇದೆ. ಇದು ಗೋಬಿ ಥರ ಗಟ್ಟಿ ಮಾಡ್ಬೇಕು ಸಾಂಬಾರು. ನೀರು ಇವಾಗಲೇ ಹಾಕ್ತೀಯ ಆಮೇಲೆ ಹಾಕ್ತೀಯ? ಕುದೀಲಿ ಒಂದು 10ರಿಂದ 15 ನಿಮಿಷ ಕ್ಲೀನಾಗಿ ಕುದಿದ್ಬಿಟ್ರೆ ಕರೆಕ್ಟ್ ಆಗತ್ತೆ. ಗೈಸ್ ಆಮೇಲೆ ಸಾಂಬಾರು ಕುದಿಯೋ ಟೈಮಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಒಂದು 15 ನಿಮಿಷ ಬಿಟ್ಟು. ಜೊತೆ ರೆಡಿ ಆಯ್ತಾ? ಈ ಕಡೆ ಇದೆಯಲ್ಲ, ಕುದೀತಾ ಇದೆ, ಪತ 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 ಕುದೀತಾ ಇದೆ ಗಾಯ್ಸ್ ಸಾಂಬಾರು. ಗಾಯ್ಸ್ ರಾಗಿ ಮುದ್ದೆ ಮಾಡೋದಕ್ಕೆ ನಮ್ಮಮ್ಮ ಎಲ್ಲ ರಾಗಿ ಹಿಟ್ಟೆಲ್ಲ ಕಲಿಸ್ತಾ ಐತೆ, ರೆಡಿ ಮಾಡ್ತೈತಿ ನೋಡಿ. ಇದು ರಾಗಿ ಹಿಟ್ಟಿದು. ಈಗ ಮುದ್ದೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದು 2 ನಿಮಿಷದಲ್ಲಿ ಮಾಡ್ತಾರೆ ಮುದ್ದೆ. ಅಮ್ಮ ಎಷ್ಟು ಮುದ್ದೆ ಆಗ್ಬೋದು ಅದರಲ್ಲಿ? ಎಷ್ಟು? 4 ಇಲ್ಲಾಂದ್ರೆ 5 ಸಿಂಪಲ್ ಆಗಿ ಸಾಕು. ನನಗೊಂದು, ನಿನಗೊಂದು, ಜ್ಯೋತಿಗೊಂದು, ಅಮೂಲ್ಯನಿಗೊಂದು, ಇವನಿಗೊಂದು. ಗಾಯ್ಸ್ ಸಾಂಬಾರ್ ತೆಳಗಡೆ ಇಟ್ಟಿದ್ದಾರೆ. ಈಗ ಮುದ್ದೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವ್ರಾಗಲೇ ಊಟ ಮಾಡೋದಕ್ಕೆ ರೆಡಿಯಾಗಿ ಕುಂತಿದ್ದಾರೆ ಪಾಪ. ಲೈನ್ ಕುತ್ಕೊಳ್ರಿ, ಇನ್ನು ಮುದ್ದೆ ಮಾಡಿಲ್ಲ, ಏನ್ ಮಾಡಿಲ್ಲ. ಗಾಯ್ಸ್ ಮನೇಲಿ ಮಕ್ಕಳಿದ್ರೆ ಒಂಥರ ಚಟುವಟಿಕೆ ಚೆನ್ನಾಗಿರುತ್ತೆ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅದ್ರಲ್ಲೂ ನಾನು ಇಂಪನ ತುಂಬಾ ಕಿಟ್ಲಿ ಮಾಡ್ತಾಳೆ.
ಅಲ್ಲಮ್ಮ ಎಣ್ಣೆ ಇದಕ್ಕೆ ಎಣ್ಣೆನ ಹಾಕ್ಬಿಟ್ಟು ಮುದ್ದೆಗೆ ಮುದ್ದೆಗೆ ಎಣ್ಣೆ ಹಾಕ್ತಾರ ಹೊಸ ವಿಚಾರ ನನಗೆ ಗೊತ್ತಿದ್ದಿಲ್ಲ ಗೈಸ್ ಮುದ್ದೆಗೆ ಎಣ್ಣೆ ಹಾಕ್ತಾರಂತೆ ಇದೇ ಫಸ್ಟ್ ಟೈಮ್ ನಾನು ಕೇಳಿದ್ದು ಯಾಕೆ ಮುದ್ದೆ ಮೆತ್ತಗಿರತ್ತೆ ಅಂತನಾ ಕೈಗೆ ಆಡ್ಸಲ್ಲ ಚೆನ್ನಾಗಿರ್ತೈತಿ ಅವ್ರಿಗೆ ಊಟ ಹಾಕೊಡು ಜೊತೆ ಮಕ್ಕಳಿಗೆ ಆಮೇಲೆ ಊಟ ಮಾಡೋಣ ಆಮೇಲೆ ಉಪ್ಪು ಗಲಾಟೆ ಮಾಡ್ಬೇಡ್ರಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಗಾಯಸ್ ಇವತ್ ನಮ್ಮ ಮನೇಲಿ ಪಂಕ್ತಿ ಊಟ ಸಣ್ಣ ಮಕ್ಕಳೆಲ್ಲ ಪಂಕ್ತಿ ತರ ಕುಂತ್ಬಿಟ್ಟಿದ್ದಾರೆ ನೋಡಿ ಗಾಯಸ್ ಅದು ನಮ್ಮ ಅಕ್ಕನ ಮಗ ಅದು ನಮ್ಮ ತಂಗಿ ಮಗಳು ಇಂಪನ ಇವನು ನನ್ ಮಗ ಕಿತಾಪತಿ ಅವನು ತುಕಾರಾಮ್ ಇವಳು ಹೇಮಾವತಿ ಪಂಕ್ತಿ ಊಟ ಇವತ್ ನಮ್ಮ ಮನೇಲಿ ಮಕ್ಕಳಿಗೆ ರೈಸ್ ಆಮೇಲೆ ಸಾಂಬಾರ್ ಹಾಕೊಡ್ತಾ ಇದಾರೆ ಅವರಿಗೆಲ್ಲ ಅವ್ರದೆಲ್ಲ ಊಟ ಆದ್ಮೇಲೆ ನಾವ್ ಊಟ ಮಾಡ್ತೀವಿ ಗಾಯ್ಸ್ ಗೋಡೆ ಫಸ್ಟ್ ಸಣ್ಣ ಮಕ್ಕಳೆಲ್ಲ ಊಟ ಮಾಡಿ ಸೈಡಿಗೆ ಅರ್ಗಾಗ್ಬಿಟ್ರೆ ಆಮೇಲೆ ನಮಗೆ ಊಟ ಮಾಡಕ್ಕೆ ಯಾವ್ದು ತೊಂದ್ರೆ ಆಗಲ್ಲ ಇಲ್ಲ ಅಂದ್ರೆ ಎಲ್ಲ ಗಲಾಟೆ ಮಾಡ್ಬಿಡ್ತಾರೆ ಅದು ಹೊಡೆಯೋದು ಇದು ಹೊಡೆಯೋದು ಅದಕ್ಕೆ ಅಮ್ಮ ಮುದ್ದೆ ಮಾಡ್ತಾ ಇದಾರೆ ಏನ್ ಮಾಡ್ತಾರ ನೋಡ ಬರ್ರಿ ಅಮ್ಮ ರೆಡಿ ಆಯ್ತಾ ಮುದ್ದೆ ಅಮ್ಮ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ನೋಡಿ ಮಾತಾಡ ಇನ್ನು ಕುದಿಬೇಕು ಚೆನ್ನಾಗಿ ಇದು ಕಮೆಂಟ್ ಮಾಡು ಅಂತ ಹೇಳಿ ಮುದ್ದೆ ಯಾವ ತರ ನಾನು ಈ ತರ ಮಾಡ್ತಿದ್ದೀನಿ ನಿಮ್ ಕಡೆ ಯಾವ ತರ ಮಾಡ್ತೀರ ಅಂತ ಹೇಳಿ ಕಮೆಂಟ್ ಮಾಡಕ್ ಕಮೆಂಟ್ ಮಾಡ್ರಿ ಮಾಡ್ಬೇಕು ಎಲ್ಲಾ ಕಡೆ ಬೇಡ ಅದೇ ಮುದ್ದೆ ತಗೋ ಎಲ್ಲ ಕಡೆ ಅದೇ ಮುದ್ದೆ ಅಲ್ಲ ಹಳ್ಳಿ ಜನ ಎಲ್ಲ ಇದೆ ಗೊತ್ತಿಲ್ಲ ಸಿಟಿ ಒಳಗೆ ಹೋಟ್ಲಲ್ಲಿ ಮಾಡ್ತಾರಲ್ಲ ಅಲ್ಲ ಅಲ್ಲೂ ಹೋಟ್ಲಲ್ಲಿ ಮಾಡ್ತಾರೆ ಇದು ಸಿಟಿ ಒಳಗಡೆನು ಮಾಡ್ತಾರ ಮುದ್ದೆನ ಆಲ್ಮೋಸ್ಟ್ 70% ಜನ ಗೊತ್ತಾಗಲ್ಲ 30% ಜನ ಮಾಡ್ಕೊಂಡ್ ತಿಂತಾರೆ ಹಳ್ಳಿ ಒಳಗಡೆ ಮಾಮೂಲಿ ರಾಗಿ ಮುದ್ದೆ ಜೋಳದ ಮುದ್ದೆ ಅದೆಲ್ಲ ಮಾಡ್ಕೊಂಡ್ ತಿಂತಾರೆ ಸರಿ ಹೊಟ್ಟೆ ತುಂಬ ಊಟ ಮಾಡ್ರಿ ಅಲ್ರ ಯಾರು ನಾಚಿಕೆ ಪಡ್ಕೋಬೇಡ್ರಿ ನಿಮ್ದೇ ಮನೆ ಅಂತ ತಿಳ್ಕೊಳ್ರಿ ಅಲ್ಲ ಅಲ್ಲ ಇವ್ನು ತುಂಬಾ ನಾಚ್ಕಂತ ನೀವು ಕಳ ದೇವ್ನು ನೀನ್ ಊಟ ಮಾಡ್ತೀಯ ನಮ್ ಹರಿವರ್ಗೆ ಊಟ ಮಾಡಿಸ್ರಿ ಹೊಟ್ಟೆ ಈಗ ಹಾಲು ಕುಡಿಯಲ್ಲ ಅನ್ನ ತಿಂತ ಅವಂದೇ ರಾಜಭಾರ ಇವಾಗ ಅಲ್ಲನ ಹರಿ ವೀರು ಅವ್ನ್ ಲಿವರ್ ಗಾಯ್ಸ್ ಮುದ್ದೆ ಮಾಡ್ತಿರೋಂತ ಪ್ರಕ್ರಿಯೆ ಇದೇ ತರ ನೋಡಿ ಮುದ್ದೆ ಮಾಡೋದು ಹಂಗೆ ಹಿಡ್ಕೊಂಡ್ ಚಿವರಾಡ್ಬೇಕು ಹಂಗೆ ತಿರುವಿ ಮುದ್ದೆ ಮಾಡುವಂತ ಪ್ರಕ್ರಿಯೆ ಗಾಯ್ಸ್ ಇದು ರಾಗಿ ಮುದ್ದೆ ಮಿಷಿನ್ ತರ ಹಿಂಗೆ ತಿರುವಿ ಎಲ್ಲ ಹಿಟ್ಟೆಲ್ಲ ಮೆತ್ತಗಾಗ್ಬೇಕು ಮೆತ್ತಗಾದ್ಮೇಲೆ ಅದನ್ನ ಈ ಕಡೆ ಹೊರಗಡೆ ತೆಗೆದು ರೌಂಡ್ ತರ ಬಾಲ್ ತರ ಮಾಡ್ತಾರೆ ಸುಡ್ತೈತಮ್ಮ ನಾನ್ ತಿರುವಲ್ಲ ನಾವು ಮುದ್ದೆ ಮಾಡ್ತೀವಿ ನಮಗ್ ಬರ್ತೈತಿ ಮುದ್ದೆ ಮಾಡಕ್ ರೊಟ್ಟಿ ಮಾಡಕ್ ಮಾತ್ರ ಬರೋಲ್ಲ ಮಾಡ್ಬೋದು ಗ್ಯಾಸಿನ ಮೇಲೆ ಬರ ಏನಮ್ಮ ಒಲೆ ಮೇಲೆ ಕಟ್ಗೆ ಒಲೆ ಮೇಲೆ ಮಾಡ್ಬೋದು ಗ್ಯಾಸಿನ ಮೇಲೆ ಮಾಡಕ್ ಆಗಲ್ಲ ಯಾಕೆ ಬಿಗಿ ಇರಲ್ಲ ಈಗ ಒಲಿ ಗ್ಯಾಸ್ ಒಲೆ ಮೇಲೆ ಸ್ವಲ್ಪ ಕಷ್ಟ ಕಟ್ಗೆ ಸೌದೆ ಒಲೆ ಮೇಲೆ ಅಂದ್ರೆ ಹಂಗೆ ಬರ ತಿರುಗಾಡ್ಬೋದು ಏನಮ್ಮ ಉಂಡೆ ಮಾಡಿ ಉಂಡೆನ ಬಾಲ್ ಹೌದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಬಾಲ್ ಮಾಡ್ರಿ ಯಾವ ತರ ಮಾಡ್ತೀರ ನೋಡೋಣ ಉಂಡೆ ಹಾಕ್ತಾರೆ ಮುದ್ದೆ ಉಂಡೆ ನೋಡಿ ಗಾಯ್ಸ್ ಮುದ್ದೆ ಉಂಡೆ ಯಾವ ತರ ಮಾಡ್ತಾರಂತ ಈಗ ಎಲ್ಲ ತಿರುಗಾಡ್ತೈತೆ ನಮ್ಮಮ್ಮ ನೀಟಾಗಿ ಆಯ್ತಲ್ಲ ನಮ್ಮ ಬೆಳೆ ಹಿಟ್ಟು ಹಂಗೆ ಇರೋದು ಸ್ವಲ್ಪ ತುಪ್ಪ ಇದ್ದಿದ್ರೆ ಇದ್ರ ಮೇಲೆ ಅಲ್ಲ
ನೀರ್ ಅಲ್ಲೇ ಐತ್ ನೋಡ್. ರಾಗಿ ಮುದ್ದೆ ಕೋಳಿ ಸಾಂಬಾರು ಇವತ್ತು ಮನೆಯಲ್ಲಿ ಸ್ಪೆಷಲ್. ಕೋಳಿ ಸಾಂಬಾರ್ ಸ್ವಲ್ಪ ಹಾಕು. ನಾಟಿ ಕೋಳಿ ಅಲ್ಲ ಇದನ್ನು. ನಾಟಿ ಕೋಳಿ ಇದ್ರೂ ತಿನ್ನಲ್ಲ. ನಾನು ಸಾಕಿರೋ ಕೋಳಿ ಯಾರು ತಿಂತಾರೆ? ಇದನ್ನ ಯಾರು ಮಾಡ್ತಾರೆ? ಬಾಲ್ ತರ ಯಾರು ಮಾಡ್ತಾರ? ಅಮೂಲ್ಯ ಮಾಡ್ತಾಳ. ಅಮೂಲ್ಯ ಮಾಡಿದ್ಲು ಅದಾತ. ಅಮೂಲ್ಯ ಮಾಡಿದ್ದು ಮುದ್ದೆ ಚೆನ್ನಾಗಿರ್ತತಿ, ಅಮೂಲ್ಯ ಮಾಡಿರೋ ಮುದ್ದೆ ಅಂತ ಹೇಳಿದ್ದು. ನಗ್ತಿದ್ಯಲ್ಲ. ಸ್ಟ್ಯಾಂಡ್ ನಿಲ್ಸಿದೆ, ನೋಡೋಣ ಯಾವ ತರ ಮುದ್ದೆ ಮಾಡ್ತೀಯ ಅಂತ. ಅಮೂಲ್ಯ ನೀರಂತ ಹಾಕು. ನೀರ್ ಕೊಡಪ್ಪ ಪಾಪಗೆ. ಅದು ಒಂದ್ ಜನ್ಮಸಿದ್ಧ ಹಕ್ಕು ಅಲ್ಲ ಇವರು. ನೀರು ಹಾಕ ತಿನ್ನು, ಏನಾರ ಹಾಕೊಂಡು ತಿನ್ನು. ಓ ಅಲ್ಲೇ ಕುತ್ಕೊಂಡು ಚೆನ್ನಾಗಿತ್ತು. ತಡಿ ಒಂದ್ ನಿಮಿಷ, ಅದು ಮುದ್ದೆ ಮಾಡೋದು ಸ್ವಲ್ಪ ವಿಡಿಯೋ ಮಾಡ್ತೀನಿ, ಯಾವ ತರ ಮಾಡ್ತಾಳೆ ಅಂತ. ಯಾಕೆ ನಗ್ತಿದ್ಯಾ? ನೀನ್ ಮುದ್ದೆ ಮಾಡೋದು ನಿನಗೆ ನಗು ಬರ್ತೈತ? ಮುದ್ದೆ ಮುದ್ದೆ ಗೈಸ್ ಫೈನಲಿ ಮುದ್ದೆ ರೆಡಿ ಆಗಿದೆ. ಟೋಟಲ್ ಆಗಿ 6 ಮುದ್ದೆ ಆಗಿದೆ ಮಾಡಿದ್ದಾರೆ. ಒಂದು ದೊಡ್ಡದು ನನಗೆ, ಆಮೇಲೆ ಒಂದ್ 5 ಸಣ್ಣ ಮಾಡಿದ್ದಾರೆ ಅವ್ರಿಗೋಸ್ಕರ. ನಾನೇ ಒಂದ್ 2 ಹೊಡಿತೀನಿ. ಮುದ್ದೆ ಅಂದ್ರೆ ತುಂಬಾ ಇಷ್ಟ ನನಗೆ, ರಾಗಿ ಮುದ್ದೆ. ನೋಡಿ ಯಾವ ತರ ಮಾಡಿದ್ದಾರೆ ಅಂತ ಹೇಳಿ. ಆಮೇಲೆ ಇದೆಲ್ಲ ಮುದ್ದೆ ಎಷ್ಟ್ ಮಾಡಿದ್ಯಾ? 1 2 3 6 ಮುದ್ದೆ. 6 ಮುದ್ದೆ, ಕೋಳಿ ಸಾಂಬಾರ್ ಜೊತೆಗೆ ಸ್ವಲ್ಪ ರೈಸ್. ಮುದ್ದೆ ತಿನ್ನ, ಮುದ್ದೆ ತಿನ್ನ. ಪಲ್ಯ ನೀನ್ ತಿನ್ನವ ಬೇಡ, ನನಗೆ ಮುದ್ದೆನು ಸಾಂಬಾರ್ ಕೊಡು. ಈಗಲೇ ಊಟ ಮಾಡೋಣ, ಕುತ್ಕೊಳ್ಳೋಣ. ಅವನದಿ ಎದ್ದಳ್ಳಿ ತಡಿ, ಚೊಕ್ಕಾರಂ ಅವನು ಗಜನು, ಅವನು ಎದ್ದಳ್ಳಿ. ಆಮೇಲೆ ಮುದ್ದೆ ತಿಂದು ಟೇಸ್ಟ್ ರಿವ್ಯೂ ಮಾಡ್ತೀನಿ ಯಾವ ತರ ಮಾಡಿದಾರೆ ಅಂತ ಹೇಳಿ. ಒಂದು ಮೊಟ್ಟೆ ಇದ್ದಿದ್ರೆ ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದಿತ್ತು. ಆಮೇಲೆ ಮೊಟ್ಟೆ ಐತಾ? ಮತ್ ನಾನು ಒಬ್ನೇ ತಿಂದ್ರೆ ನಿಮಗ್ ಬೇಜಾರಾಗಲ್ಲ? ನಾನು ಒಬ್ನೇ ತಿಂದ್ರೆ ನಿಮಗ್ ಬೇಜಾರಾಗಲ್ಲ? ಎಲ್ಲಿತಾ ನಾಳೆಗೆಲ್ಲ ನೋಡೋಣ. ಈಗ ಸದ್ಯಕ್ಕೆ ಮುದ್ದೆನು ಸಾಂಬಾರ್, ರಾಗಿ ಮುದ್ದೆ ಕೋಳಿ ಸಾಂಬಾರ್. ಮೊಟ್ಟೆ ಬೇಡ ಬಿಡಿ, ಇರ್ಲಿ ನಡೀತದೆ. ಈರುಳ್ಳಿ ಹಸ್ತೈತಿ ನಮ್ ತಂಗಿ. ಇದೆಲ್ಲ ಕ್ಲೀನ್ ಆಗಿ ಇದು ಊಟ ಮಾಡಿ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ರಿ. ಆಮೇಲೆ ಗೈಸ್ ಇದೇ ತರ ವಿಡಿಯೋ ಮಾಡ್ತಾ ಇರ್ತೀವಿ, ಸಪೋರ್ಟ್ ಮಾಡ್ರಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆಮೇಲೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಗೈಸ್. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟೇ ನಮ್ಗೆ ಬಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಗೈಸ್. ಬಿಸಿ ರಾಗಿ ಮುದ್ದೆ ಆಮೇಲೆ ಕೋಳಿ ಸಾಂಬಾರು ಟೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ. ಟೇಸ್ಟ್ ಮಾಡಿ ಯಾವ ತರ ಟೇಸ್ಟ್ ಇದೆ ಅಂತ ಹೇಳಿ ರಿವ್ಯೂ ಮಾಡ್ತೀನಿ. ಸಾಂಬಾರ್ ಬೇಡ. ನಾವೇನ್ ರೊಟ್ಟಿ ಮೇಲೆ ತಿಂದ್ರು, ಆಮೇಲೆ ರೈಸ್ ಮೇಲೆ ತಿಂದ್ರು, ರಾಗಿ ಮುದ್ದೆ ಮುಂದೆ ಟೇಸ್ಟ್ ಇಲ್ಲ. ಸೂಪರ್ ಆಗಿದೆ ರಾಗಿ ಮುದ್ದೆ ಆಮೇಲೆ ಕೋಳಿ ಸಾಂಬಾರು, ಒಳ್ಳೆ ಕಾಂಬಿನೇಷನ್ ಗೈಸ್. ಕರ್ನಾಟಕದ ಟ್ರೆಡಿಷನಲ್ ಫುಡ್ ಇದು ರಾಗಿ ಮುದ್ದೆ. ರಾಗಿ ಮುದ್ದೆ ಕರ್ನಾಟಕದ ಟ್ರೆಡಿಷನಲ್ ಫುಡ್ ಗೈಸ್. ಒಂದ್ 2 ಮುದ್ದೆ ಹೊಡಿತೀನಿ ನಾನು ಇವತ್ತು. ಆಕ್ಚುಲಿ ಹಳ್ಳಿ ಜನ ಗಟ್ಟಿ ಇರೋದೇ ರಾಗಿ ಮುದ್ದೆ ತಿಂದು. ರಾಗಿ ಜೋಳ ಅವೆಲ್ಲ ತುಂಬಾ ಬಳಸ್ತಾರಲ್ಲ, ಅದಕ್ಕೋಸ್ಕರ ಹಳ್ಳಿ ಜನ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಜನದ್ದು. ಅದೇ ರಾಗಿ ಮುದ್ದೆ ಯೂಸ್ ಮಾಡಿ.
ರಾಗಿಲಿ ವಿಟಮಿನ್ಸ್ ಪ್ರೋಟೀನ್ಸ್ ತುಂಬಾ ಇರತ್ತೆ. ಹಾಲಾಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಮೀನ್ ಆಗಿರ್ಬೋದು, ಎಲ್ಲದ್ರಲ್ಲೂ ಇರುವಂತ ಪ್ರೋಟೀನ್ ವಿಟಮಿನ್ ಈ ಒಂದು ರಾಗಿಲಿ ಇರುತ್ತೆ. ಅದಕ್ಕೆ ರಾಗಿನ ಸಾರ್ವತ್ರಿಕ ಆಹಾರ ಅಂತ ಕರೀತಾರೆ. ಎಲ್ಲರೂ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನನಗೆ ದಿನ ರಾಗಿ ಮುದ್ದೆ ಮಾಡ್ಕೊಟ್ರು ನಾನು ಬೇಡನಲ್ಲ. ಡೈಲಿ ಬೇಕಾದ್ರೆ ರಾಗಿ ಮುದ್ದೆ ತಿಂತೇನೆ ನಾನು. ರಾಗಿ ಅಂದ್ರೆ ತುಂಬಾ ಇಷ್ಟ ನನಗೆ ಗೈಸ್. ಫಸ್ಟ್ ಟೈಮ್ ಕುಕಿಂಗ್ ಬ್ಲಾಗ್ ನಲ್ಲಿ ರಾಗಿ ಮುದ್ದೆ ಮಾಡಿರೋಂಥದ್ದು ನಾನು. ರಾಗಿ ಮುದ್ದೆ ಮಾಡಿದ್ದು ನಮ್ಮ ಅಮ್ಮನ ಅಮೂಲ್ಯ ತಿಂದು ರಿವ್ಯೂ ಮಾಡ್ತಿರೋದು ನಾನು ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನಲ್ಲಿ. ಗೈಸ್ ಇದೇ ತರ ಫ್ಯಾಮಿಲಿ ಬ್ಲಾಗ್, ಕುಕಿಂಗ್ ಬ್ಲಾಗ್ ಎಲ್ಲ ಮಾಡ್ತಾ ಇರ್ತೀವಿ. ನಿಮ್ ಸಪೋರ್ಟ್ ಸದಾಕಾಲ ಹಿಂಗೆ ಇರ್ಲಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್. ಪಲ್ಯ ಕುಡಿಸು. ಪಲ್ಯ ಮಾಡಿದಾರ ಸ್ವಲ್ಪ. ಅದ್ರದ್ದು ಚಿಕನ್ ಇದೆ. ಚಿಕನ್ ಕ್ಲೀನ್ ಆಗಿ ಬೋಲ್ಡ್ ಮಾಡಿ ಪಲ್ಯ ಮಾಡ್ತಾರೆ. ಚಿಕ್ಕ ಮಕ್ಕಳೆಲ್ಲ ಊಟ ಮಾಡಿ ಹೋದ್ ಆವಾಗಲೇ. ಚಿಕ್ಕ ಮಕ್ಕಳು ಊಟ ಮಾಡೋ ಟೈಮ್ ನಲ್ಲಿ ಆ ಕಡೆ ಸ್ವಲ್ಪ ಗಲೀಜ್ ಮಾಡ್ತಾರೆ. ಅದಕ್ಕೆ ಫಸ್ಟ್ ಅವ್ರಿಗೆಲ್ಲ ಊಟ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನಾವು ಊಟ ಕುತ್ಕೊಳ್ತೀವಿ. ಜೊತೆಲಿ ಕೂತ್ರೆ ಆಗೋದಿಲ್ಲ. ಗಾಯಸ್ ರಾಗಿ ಮುದ್ದೆ ಜೊತೆ ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು. ಇದೇ ತರ ನಾವು ಡೈಲಿ ನಿಮ್ಗೆ ಮತ್ತೆ ಹೊಸ ಹೊಸ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ ಗಾಯ್ಸ್. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.